ಮೆಲಟ್ ಫಾರ್ ದಿಸ್ ಸಿಂಪಲ್ ಆಕ್ಟ್ ಆನ್ ಅನ್ಸೌಂಡ್ ಪರ್ಸನ್ ಮೇಲೆ ಹಾಗೆ ಕಂಬ ಕಟ್ಟಿ ಮನುಷ್ಯನ್ಗೆ 19 ವರ್ಷದ ಹುಡುಗ ಅವನಿಗೆ ಅವ್ರು ಆ ರೀತಿ ಮೆಲಾಟ್ ಅಸಾಲ್ಟ್ ಮಾಡೋ ಅವಶ್ಯಕತೆ ಇದೆಯಾ? ಯಾರಿಗೂ ಬಟ್ಟೆ ಬಿಚ್ಚಿ ಕಟ್ಟಾಗಿ ಹೊಡಿತಾ ಇದ್ದಾರೆ. ವಾಟ್ ಇಸ್ ದಿಸ್? ಇವರ ಎಸ್ಪಿ ನಾ? ನನಗೀಗ ಗಡಿಪಾರ್ ಪವರ್ಸ್ ಕೊಟ್ಬಿಟ್ಟಿದ್ದಾರೆ. ನನಗೆ ಏನಿದೆ ಯೂನಿಫಾರ್ಮ್ ಚೇಂಜ್ ಮಾಡಿ ವೈಟ್ ಹಾಕೊಳಕ್ ಹೇಳ್ಬಿಡಿ. ಇಟ್ ಹ್ಯಾಪನ್ಸ್. ವೈ ಇಸ್ ದಿಸ್ ಮ್ಯಾನ್ ಸೇಯಿಂಗ್ ಟು ದಿ ಅದರ್ ಸೈಡ್ ದಟ್ ಎಲ್ಲ ನೀವು ಸುಮ್ಮನೆ ಇದೆ, ಇವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀನಿ, ಇವ್ರ ಗುಂಡಾ ಆಕ್ಟ್ ಅಲ್ಲಿ ಮಾಡ್ತೀನಿ, ನನಗೆ ಆ ಪವರ್ ಇದೆ, ನಾ ಈ ಪವರ್ ಇದೆ. ವಾಟ್ ಎವರ್ ಇಟ್ ಇಸ್, ದಿ ಎಸ್ಪಿ ಹ್ಯಾಸ್ ನೋ ಬಿಸಿನೆಸ್ ಟು ಟಾಕ್ ಲೈಕ್ ದಿಸ್. ಎಲ್ಲ ಕಡೆ ಸಿಸಿಟಿವಿ ಇರ್ಬೇಕು, ಅವಾಗ ಎಲ್ಲ ಕಡೆ ಪೊಲೀಸ್ ಕ್ರೈಮ್ಸ್ ಕಮ್ಮಿ ಆಗುತ್ತೆ. ಈ ಹಿಂದೆ ಗಲಾಟೆ ಆಗಿ ದೊಡ್ಡದಾಗಿತ್ತು ಮೇಲೆ ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಅವರು ಈ ತರ ಸಬ್ಮಿಟ್ ಮಾಡಿ ಜನನ ಗಲಾಟೆ ಆಗೋದು ತಪ್ಪಿದ್ದಾರೆ. ಪೊಲೀಸ್ ಇಸ್ ನಾಟ್ ದೇರ್ ಪೊಲಿಟಿಕಲ್ ಆಶ್ವಾಸನೆ ಕೊಡಕ್ಕಲ್ಲ ಇರೋದು. ಪೊಲೀಸ್ ಇರೋದು ಕಂಟ್ರೋಲ್ ಮಾಡಕ್ಕಲ್ಲಿ. ಅದ್ ಬಿಟ್ಟು ರೌಡಿ ಶೀಟ್ ಓಪನ್ ಮಾಡ್ತೀನಿ, ಮೇಲೆ ಯೂಸ್ ಮಾಡ್ತೀನಿ, ಅದು ಮಾಡ್ತೀನಿ. ನೀವು ಜನಗಳು ಈ ಬೇಡದ್ದಕ್ಕೆ ಗಲಾಟೆ ಮಾಡ್ತಾ ಇದ್ರೆ ಯಾರು ಉದ್ಧಾರ ಆಗಲ್ಲ, ದೇಶ ಉದ್ಧಾರ ಆಗಲ್ಲ, ನೀವು ಉದ್ಧಾರ ಆಗಲ್ಲ. ಆರಾಮ, ನಾನ್ ಯಶ್. ನಾನು ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ ತಂದಿದ್ದೀನಿ. ಈ ಕೇಸ್ ಬಂದು ನಮ್ಮ ಆನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರ ಬೆಂಚ್ ಅಲ್ಲಿ ನಡೆಯುತ್ತೆ. ಬಿಫೋರ್ ಆ ಇನ್ಸಿಡೆಂಟ್ ನ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ನಾನು 2 ವಿಷಯನ ನಿಮ್ ಮುಂದೆ ಇಡಬೇಕು. ಮೊದಲನೇದು ಬಂದು, ನಾನು ಇಲ್ಲಿ ಆ ಹುಡುಗನ ರಿಯಲ್ ಇಮೇಜಸ್ ನ ಹಾಕ್ತಿಲ್ಲ. ಈಗ ಆಲ್ರೆಡಿ ಈ ಇನ್ಸಿಡೆಂಟ್ ಬಗ್ಗೆ ಎಷ್ಟೋ ಮೀಡಿಯಾಗಳು ಕವರ್ ಮಾಡಿ ಆ ಹುಡುಗನ ರಿಯಲ್ ಫೇಸ್ ನ ರಿವೀಲ್ ಮಾಡಿದ್ದಾರೆ. ಆ ಹುಡುಗನಿಗೆ ಸ್ವಲ್ಪ ಆಬ್ಸೆಂಟ್ ಮೈಂಡೆಡ್ ಅಂತ ಕೋರ್ಟ್ ಅಲ್ಲಿ ಮಾರ್ಕ್ ಕೂಡ ಬರುತ್ತೆ. ಅದು ಅಲ್ಲದೆ ಆ ಹುಡುಗ ತಪ್ಪು ಮಾಡಿದ್ರೆ ನಮ್ ಜಡ್ಜ್ ಸಾಹೇಬ್ರು ಕೊಡೋ ಶಿಕ್ಷೆ ಇಷ್ಟು ವರ್ಷ ಅಂತ ಇರುತ್ತೆ. ಈಗ ಆಲ್ರೆಡಿ ಅವನ ಜೊತೆ ತುಂಬಾ ಕೆಟ್ಟದಾಗಿ ನಡ್ಸ್ಕೊಳ್ಳಲಾಗಿದೆ. ಆನ್ಲೈನ್ ಮೀಡಿಯಾದಲ್ಲಿ ಅವನ ಫೇಸ್ ನ ರಿವೀಲ್ ಮಾಡಿ ಲೈಫ್ ಟೈಮ್ ಶಿಕ್ಷೆಯಾಗಿ ಮಾಡೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕಾಗಿ ನಾನಿಲ್ಲಿ AI ಜನರೇಟೆಡ್ ಪಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ರಿಯಲ್ ಇಮೇಜಸ್ ಯೂಸ್ ಮಾಡೋ ಕಡೆ ಫೇಸ್ ನ ಬ್ಲರ್ ಮಾಡಿದ್ದೀನಿ. ಎರಡನೇದು ಬಂದು, ಒಂದು ಸ್ಮಾಲ್ ಕರೆಕ್ಷನ್ ನಾನು ಇಲ್ಲಿ ಮಾಡಬೇಕು. ಕೆಲವು ಯೂಟ್ಯೂಬ್ ಚಾನೆಲ್ ನಲ್ಲಿ ಪೊಲೀಸ್ ಅವರು ಕೂಡ ಆ ಹುಡುಗನಿಗೆ ಬಟ್ಟೆ ಬಿಚ್ಚಿ ಕಂಬಕ್ಕೆ ಕಟ್ಟಿ ಚಪ್ಪಲಿ ಹಾರ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಆದ್ರೆ ಆತರ ಏನೂ ಆಗಿಲ್ಲ. ಅಲ್ಲಿನ ಕೆಲವು ಲೋಕಲ್ಸ್ ಈ ಕೆಲಸ ಮಾಡಿರೋದು. ಇನ್ಫ್ಯಾಕ್ಟ್ ಪೊಲೀಸ್ ಅವರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದವ್ರನ್ನ ಸಮಾಧಾನ ಪಡಿಸಿ ಅವನನ್ನು ತಮ್ಮ ಕಸ್ಟಡಿಗೆ ತಗೊಂಡಿದ್ದಾರೆ. ಅವನಿಗೆ ತುಂಬಾ ಏಟ್ ಆಗಿದ್ರಿಂದ ಅವರೇ ಅವನಿಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸಿದ್ದಾರೆ. ಈಗ ವಿಷಯಕ್ಕೆ ಬರೋಣ. ಇಲ್ಲಿ 19 ವರ್ಷದ ಒಬ್ಬ ಹುಡುಗನಿಗೆ ಬಟ್ಟೆ ಬಿಚ್ಚಿ ಕಂಬಕ್ಕೆ ಕಟ್ಟಾಕಿ ಚಪ್ಪಲಿ ಹಾರ ಹಾಕಿ ಹಲ್ಲೆ ಮಾಡಿದ್ದಾರೆ. ಹೌದು, ಈ ಇನ್ಸಿಡೆಂಟ್ ನಡೆದಿರೋದು ಚಾಮರಾಜನಗರದ ಯಳಂದೂರು ತಾಲೂಕಿನ ಮಸಣಾಪುರ ಅನ್ನೋ ಒಂದು ಗ್ರಾಮದಲ್ಲಿ. ಒಂದು ಭಾನುವಾರ ಬೆಳಿಗ್ಗೆ ಸುಮಾರು 4:30 ಹೊತ್ತಿನಲ್ಲಿ ಆ ಹುಡುಗ ಅಲ್ಲೇ ಇದ್ದ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಆಗುವಂತೆ ನಡ್ಕೊಂಡಿದ್ದಾನೆ. ಅಲ್ಲೇ ಇದ್ದ ಲೈಟ್ ಕೂಡ ಒಡೆದಾಕಿದ್ದಾನೆ ಅನ್ನೋದು ಇವರ ವಾದ. ಇದನ್ನು ನೋಡಿರೋ ಕೆಲವು ಜನ ಅವನನ್ನ ಹಿಡಿದು ಬಟ್ಟೆ ಬಿಚ್ಚಿ ಕಂಬಕ್ಕೆ ಕಟ್ಟಾಕಿ ಚಪ್ಪಲಿ ಹಾರ ಹಾಕಿ ಹಲ್ಲೆ ಮಾಡಿದ್ದಾರೆ. ಸ್ವಲ್ಪ ಬೆಳಕು ಬರೋಷ್ಟರಲ್ಲಿ ಇದು ಆಗಲೇ ತುಂಬಾ ಅಟೆನ್ಷನ್ ಪಡ್ಕೊಂಡಿರುತ್ತೆ. ಸುಮಾರು ಜನ ಆಲ್ರೆಡಿ ಅಲ್ಲಿ ಸೇರಿ ಈ ವಿಷಯದ ಬಗ್ಗೆ ಪ್ರೊಟೆಸ್ಟ್ ಕೂಡ ಮಾಡಕ್ಕೆ ಶುರು ಮಾಡಿರ್ತಾರೆ. ಪರಿಸ್ಥಿತಿ ಕೈ ಮೀರೋ ಮೊದಲು ಅಲ್ಲಿಗೆ ಬಂದ ಪೊಲೀಸ್ ಅವರು ಪ್ರೊಟೆಸ್ಟ್ ಮಾಡ್ತಿದ್ದವರನ್ನ ಶಾಂತ ರೀತಿಯಲ್ಲಿ ಪ್ರೊಟೆಸ್ಟ್ ನಿಲ್ಲಿಸುವಂತೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಹಾಗೇನೆ ಅಲ್ಲಿನ MLA ಕೂಡ ಅಲ್ಲಿಗೆ ಬಂದು ಜನರನ್ನ ಸಮಾಧಾನ ಪಡಿಸಿ ಮುಂದೆ ಈ ತರದ ಅನಾಹುತಗಳು ನಡೆಯದಂತೆ ನೋಡ್ಕೋತೀವಿ ಅಂತ ಭರವಸೆ ಕೊಟ್ಟು ಪ್ರೊಟೆಸ್ಟ್ ಹಿಂಪಡೆಯೋಕೆ ಮನವಿ ಮಾಡ್ಕೋತಾರೆ. ಇಲ್ಲಿ ನನ್ನ ಒಂದು ಪ್ರಶ್ನೆ ಇರೋದು, ಆ ಹುಡುಗನಿಗೆ ಅಷ್ಟೊಂದು ಕೆಟ್ಟ ರೀತಿಯಲ್ಲಿ ನಡೆಸಿಕೊಂಡಂತ ಜನರಿಗೆ ಆ ಹುಡುಗನಿಗೆ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ಟ್ರೀಟ್ ಮಾಡೋ ನೆಸೆಸರಿ ನಿಜವಾಗ್ಲೂ ಇತ್ತಾ? ಸರಿ, ಅವನು ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದಾನೆ ಅಂತ ಆದ್ರೆ ಅವನನ್ನು ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಳೋದು ನಿಜವಾಗ್ಲೂ ಬೇಕಿತ್ತಾ? ಇಂತಹ ಒಂದು ಅಹಿತಕರ ಘಟನೆಗಳು ನಡೆದಾಗ ಅದನ್ನು ನೋಡ್ಕೊಳ್ಳೋಕೆ ಅಂತಾನೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಕಾನೂನು ಇದೆ. ಇನ್ಫ್ಯಾಕ್ಟ್ ಅಂಬೇಡ್ಕರ್ ಅವರು ಕೂಡ ನಾವೆಲ್ಲ ಮೃಗಗಳಂತೆ ಇರೋದು ಬೇಡ ಅಂತ, ಎಲ್ಲರಿಗೂ ಸಮಾನತೆ ಬರಲಿ ಅಂತ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಈಗ ಅವರಿಗೆ ಅವಮಾನ ಆಯ್ತು ಅಂತ ಮತ್ತೆ ನಾವು ಮೃಗಗಳಂತೆ ಆಡಿದ್ರೆ ಅದು ಹೇಗೆ? ಲಾ ಈಸ್ ಆಲ್ವೇಸ್ ಈಕ್ವಲ್. ಲಾ ಯಾವತ್ತು ಅವನು ಹೊಡೆದ ಅಂತ ನೀವ್ ಹೊಡಿ ಅನ್ನಲ್ಲ. ಲಾ ಅವನಿಗೆ ಹೇಗೆ ಶಿಕ್ಷೆ ಕೊಡುತ್ತೋ ನೀನ್ ಅಲ್ಲೇ ಮಾಡಿದ್ರೆ ನಿನಗೂ ಹಾಗೆ ಶಿಕ್ಷೆ ಕೊಡುತ್ತೆ. ನಮ್ ಜಡ್ಜ್ ಸಾಹೇಬ್ರು ಇದನ್ನ ಎಷ್ಟು ಚೆನ್ನಾಗಿ ಈ ಕೇಸಲ್ಲಿ ತಿಳಿಸಿ ಹೇಳ್ತಾರೆ ಅಂತ ನೀವೇ ನೋಡಿ. ಬನ್ನಿ ಈಗ ಕೋರ್ಟ್ ಸೆಷನ್ ನೋಡ್ಕೊಂಡು ಬರೋಣ. Interim bail is my lord. What has happened? My submission would be, my lord, on 14/6, please, my lord, the petitioner, he being an unsound mind, please, my lord, the allegation in the complaint would be that, please, my lord, he has destroyed, my lord, the lightings in the name board, please, my lord. My lord, the name board which relates to, please, my lord, B.R. Ambedkar is concerned. It is on this context, please, my lord, the crime is being registered. Now, what happens, my lord? One submission, my lord, what happens, my lord? Certain persons, my lord, they were protesting. The SP of the, my lord, jurisdictional district goes to the spot and gives him, my lord, a statement as that of a politician. Naan ಇವನ್ ಮೇಲೆ ಗಡಿಪಾರ್ ಆರ್ಡರ್ ಮಾಡ್ತೀನಿ, ಪ್ರತಿ ವರ್ಷ ನಾನು ಇವನ್ ಮೇಲೆ FIR ರಿಜಿಸ್ಟರ್ ಮಾಡ್ತೀನಿ. ಪ್ರತಿ ವರ್ಷ? ಹೌದು. I have a video. I will register, my lord, an FIR. I will open a rowdy sheeter. Who is this SP? I'll open a rowdy sheeter. As good of a politician, please, my lord, is making a statement and pacifying the, my lord, the persons who are protesting there is concerned.
My lord, if this is the nature, please, my lord, what justice, my lord, the petitioner could get at the hands of the respondent police. So where is ಎಲ್ಲಿ ವೇರ್ ಇಸ್ ದ ವಿಡಿಯೋ ಕೊಡಿ My lord, ಈಗಲೇ ಕೊಡ್ತೀನಿ ನಾನು. ಕೊಡಿ ಕೊಡಿ. ಗ್ಯಾಲರಿ. let him place it, my lord. ಇನ್ಮೇಲೆ ಬಿಗಿನ್ ಟು ವಾಚ್ ವಿಡಿಯೋಸ್ ಹಿಯರ್. Let him. ಅಲ್ಲ, place I it. have, ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಬರುತ್ತೆ ಅವಾಗ. Because whatever is shot on the camera is incapable of bias, incapable of being tampered. ಕೊಡಿ. ಇವ್ರ ಎಸ್ ಪಿನಾ? ನನಗೀಗ ಗಡಿಪಾರ್ ಪವರ್ಸ್ ಕೊಟ್ಬಿಟ್ಟಿದ್ದಾರೆ ಇಲ್ಲ. ನನಗೆ. ಏನಿದು? Like, see, my lord. ಅಲ್ಲ ಪ್ರತಿ ವರ್ಷ ಮಾಡ್ತೀನಿ, ರೌಡಿ ಶೀಟ್ ಓಪನ್ ಮಾಡ್ತೀನಿ, ನೀವೀಗ ಸುಮ್ನೆ ಇರಿ, ಇವ್ರ ಮೇಲೆ ಎಲ್ಲ ನಾನು ಮಾಡ್ತೀನಿ, ಏನಿದು? ಅಲ್ಲ ಇವರು tied that person to the rope ಎಲ್ಲ ಕಟ್ಟಿ ಎಲ್ಲ ಹೊಡೆದು. ನೋಡಿ ಗೂಂಡಾ ಆಕ್ಟ್ ಅಲ್ಲಿ ತರ್ಬೋದು, ಅದ್ ಏನಾರು ಮಾಡ್ಲಿ. ವಾಟ್ ಇಸ್ ದಿಸ್? Your lordship may kindly peruse it. This particular person was tied to a pole. He was hit naked. ಯಾರು? My lord, the persons who were, my lord, protesting. ನಾನು 54 ಜನ ನಮ್ ನೇಮ್ಸ್ ನ ಪಾಯಿಂಟ್ ಔಟ್ ಮಾಡಿ ನಾನು SP ಗೆ ನಾನು ಕೊಡ್ತೀನಿ ಕಂಪ್ಲೇಂಟ್. ಅವರು ಸಬ್ ಇನ್ಸ್ಪೆಕ್ಟರ್ ಗೆ ಡೈರೆಕ್ಷನ್ಸ್ ಕೊಡ್ತಾರೆ to the jurisdictional person is concerned. Till today, please, my lord, no action is being taken. Kindly peruse the photographs which are Case and produced counter along case with the has been petition, registered. please. No. Case and counter case has been registered. Whatever it is, the SP has no business to talk like this. That he has powers to open a rowdy sheeter, powers to extend someone, we will do it. Literally, What my is lord, this appeasement of this kind? ಯೂನಿಫಾರ್ಮ್ ಚೇಂಜ್ ಮಾಡಿ ವೈಟ್ ಹಾಕೊಳಕ್ ಹೇಳ್ಬಿಡಿ. Like he's, Yeah. no, he seems to be at least, I'll speak, my lord, And what, I'll subject to clarification. Then He what seems to- what is the policing that is doing? He seems to be saying. Alla, whatever, see, there is a squabble, case and counter case. Reason may be any, manifold reasons squabble happens. Why is this man saying to the other side that ಎಲ್ಲ ನೀವು ಸುಮ್ನೆ ಇರಿ, ಇವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತೀನಿ, ಇವ್ರ ಗೂಂಡಾ ಆಕ್ಟ್ ಅಲ್ಲಿ ಮಾಡ್ತೀನಿ, ನನಗೆ ಆ ಪವರ್ ಇದೆ, ನಾ ಈ ಪವರ್ ಇದೆ. Allala, he seems to be suggesting that if you continue these kind of things, these are the things which you will have to be facing. ನೋ, ಫಸ್ಟ್ ಶುರುಲ್ ನೋಡಿ ಅಲ್ಲಿ ನನಗ್ ಪವರ್ ಇದೆ ಮಾಡ್ತೀನಿ ಅಂತ. ಇದೆ, this is the best way to tackle all these policemen. ಎಲ್ಲ ಕಡೆ CCTV ಇರ್ಬೇಕು, ಅವಾಗ ಎಲ್ಲ ಕಡೆ ಪೊಲೀಸ್ ಕ್ರೈಮ್ಸ್ ಕಮ್ಮಿ ಆಗತ್ತೆ. ಒನ್ ಸಬ್ಮಿಷನ್ ಅದ್ರಲ್ಲಿ ಅಕ್ಯೂಸ್ ನಂಬರ್ ದಯವಿಟ್ಟು ಒಂದು ನಿಮಿಷ ಫೋಟೋಗ್ರಾಫ್ಸ್ ನಾನು ಪೆಟಿಷನ್ ಜೊತೆ ಹಾಕಿದೀನಿ ಸ್ವಾಮಿ. My lord, for this simple act on unsound person ಮೇಲೆ ಹಾಗೆ ಕಂಬ ಕಟ್ಟಿ ಮನುಷ್ಯನ್ಗೆ 19 ವರ್ಷದ ಹುಡುಗ ಅವನಿಗೆ ಅವ್ರು ಆ ರೀತಿ my lord ಅಸಾಲ್ಟ್ ಮಾಡೋ ಅವಶ್ಯಕತೆ ಇದೆಯಾ? ನಂಬರ್ 41 If at all, please, my lord, he has committed that particular crime, father of the they would have handed over it to the police is concerned. No, what is this? That is why I made a last time. No, what is this? We have, that is what we have registered a case, my lord, Against whom? against the person who tied. We have Unknown registered a So case. who is that? Who is that? My lord, unknown persons, please, my lord. The allegation, my lord, there. ಯಾರಿಗೋ ಬಟ್ಟೆ ಬಿಚ್ಚಿ ಕಟ್ಟಾಕ್ ಹೊಡಿತಾ ಇದಾರೆ. What is He this? is literally, my lord, ಏನು ರೂಲ್ ಆಫ್ dying. ಲಾ ನ ಏನಿದೆ? What is this? The allegation. This is why I've been telling daily, the state is in anarchy now. ಯಾವ ರೂಲ್ ಆಫ್ ಲಾ ಇಲ್ಲ ಇಲ್ಲಿ. No, my lord, we have registered a case against those people who tied him. We have registered a case. Who is, what is happening with that The case? allegation is that this man, this seems to be unsound man. ಅಲ್ಲ has- unsound man. Yeah. Allah. My lord, May say What is something. this? May say something, my lord. It is not that we have done it. Tell you stripped him completely and. Not we. Allah, these, whoever it is, stripped him completely and done it. Yes, And ma'am. police are appeasing those persons. No, they're not But appeasing. then what is that saying that ಇಲ್ಲ ಇವ್ರ ಮೇಲೆ ಗುಂಡ ಆಕ್ಟ್ ಮಾಡ್ತೀನಿ, ಅದು ಮಾಡ್ತೀನಿ, ಎಲ್ಲಾಗತ್ತಿವಲ್ಲ? Nowhere in the world this I'll happens. secure the In any entire, democratic setup, this does not happen. no, I'll secure the entire report, my lord, but I don't think so. What my learned friend is saying that it is only to extent of cutting and showing what, I'll place the I'm entire cutting- video. 1 minute. My lord, This ಈ is ಹಿಂದೆ the ಒಂದು- photograph. my lord, ಈ ಹಿಂದೆ ಒಂದು ಇದೇ ತರ ಗಲಾಟೆ ಆಗಿ ಸರ್, ಇದೇ ತರ ಗಲಾಟೆ ಆಗಿದೆ ಅಂತ ಇದೇ ತರ ಗಲಾಟೆ ಆಗ್ತಾ ಇರ್ಬೇಕು ಅಂತ ಅರ್ಥ? ಈ ಹಿಂದೆ ಗಲಾಟೆ ಆಗಿ ದೊಡ್ಡದಾಗಿತ್ತು my lord. ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಅವರು ಈ ತರ ಸಬ್ಮಿಟ್ ಮಾಡಿ ಜನನ
ಗಲಾಟೆ ಆಗೋದನ್ನ ತಪ್ಪಿದ್ದಾರೆ. ಪೊಲೀಸ್ ಇಸ್ ನಾಟ್ ದೇರ್ ಪೊಲಿಟಿಕಲ್ ಗಲಾಟೆ ಆಗಿಲ್ಲ ಆಶ್ವಾಸನೆ ಕೊಡಕ್ಕಲ್ಲ ಇರೋದು. ಅಲ್ಲಲ್ಲ ಗಲಾಟೆ ಪೊಲೀಸ್ ಇರೋದು ಕಂಟ್ರೋಲ್ ಮಾಡಕ್ಕಲ್ಲಿ. ಅದ್ ಬಿಟ್ಬಿಟ್ಟು ಗಲಾಟೆ ನೀವು ಆದ್ರೆ- ರೌಡಿ ಶೀಟರ್ ಓಪನ್ ಮಾಡ್ತೀನಿ, ಮೇಲೆ ಯೂತ್ ಮಾಡ್ತೀನಿ, ಅದ್ ಮಾಡ್ತೀನಿ. ಆತರ ಗಲಾಟೆ ಮಾಡ್ಕೊಂಡ್ರೆ ನೀವು ನಾನು ಆತರ ಮಾಡ್ತೀನಿ ಪವರ್ ಇದೆ ಆ ಹಾಗಾಗಿ ತರ ಅಲ್ಲ, ಗಲಾಟೆ ಪವರ್ ಮಾಡ್ಕೊಬಿಡಿ ಇದೆ ಅಲ್ಲ ಹೇಳ್ತಿರೋದಲ್ಲಿ. ಹಂಗೆ ಆಗಿತ್ತು ಸುಮ್ನೆ. ವಾಟ್ ಇಸ್ ದಿಸ್? ಅಂಡ್ ಯಾರು ಕಟ್ಟಿರೋದು ಇವ್ರನ್ನ ಹಿಂಗೆ? ನೀವು ಥೌಸಂಡ್ಸ್ ಆಫ್ ಪೀಪಲ್ were ಥೌಸಂಡ್ಸ್ ಆಫ್ ಪೀಪಲ್ ಕಟ್ಟಿರೋದು ಇದನ್ನ. ಅಲ್ಲ ಅಲ್ಲಿ ಯಾರು ಕಟ್ಟಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಆಗ್ಬೇಕಷ್ಟೇ. ಎರಡು I have named 50 persons, my lord. ಅನ್ಸೌಂಡ್ 100 persons. ಅನ್ಸೌಂಡ್ ಮೈಂಡ್ ಅಂತ ಹೇಳ್ತಾರೆ ಮೇಲಾಡ್. ಪೇಜ್ ನಂಬರ್ 41 ಅಲ್ಲಿ ಫಾದರ್ ಆಫ್ ದಿ ಕಂಪ್ಲೇಂಟ್ ಗಿವನ್ ಕಂಪ್ಲೇಂಟ್ ಮೇಲಾಡ್ ಏನಂತ? ಸಿಂಗಲ್ ವರ್ಡ್ ಯೂಸ್ಡ್ ಮೈ ಸನ್ ಇಸ್ ದಿ ಅನ್ಸೌಂಡ್ ಮೈಂಡ್. ನನ್ ಮಗ ಅನ್ಸೌಂಡ್ ಮೈಂಡ್ ಅಂತ ಎಲ್ಲೂ ಹೇಳಿಲ್ಲ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಆಯ್ತು, ಒಂದ್ ನಿಮಿಷ ಸೌಂಡ್ ಮೈಂಡ್ ಆದ್ರೆ ಕಟ್ಟಾಕ್ಬೋದಾ? ಅಲ್ಲ ಮತ್ತೆ ಅದು ಯಾರು ಕಟ್ಟಾಕಿದ್ದಾರೆ ಅಂತ ಎಫ್ಐಆರ್ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗ್ಲಿ. ಇಸ್ ದಿಸ್ ದ ವೇ? ನಡೀತಾ ಇದೆ ಮೇಲಾಡ್. SP ಅವರೇ ನೋಡಿ ಇಲ್ಲಿ. No, Is this the way? No, in fact, my lord, your lordship wanted to stay this proceeding. I made a submission saying that the boy has been stripped and tied to the pole. Therefore, I requested your lordship to allow us He to is continue stripped investigation. naked. Yes, my lord. Yes. That is why I made a request, my lord. Your lordship may recall. That is why I made a request saying that we staying this proceeding will also stay that proceeding. Therefore, I requested allow us to into investigation. Therefore, your lordship allowed us to continue investigation. I've seen this photograph. It's not a first. Last time only when my lord Nearly produced 100 it. persons. Page my lord. number None of 23 them, my ಮೇಲೆ lord, no steps ಪೇಜ್ have ನಂಬರ್ been taken. 23 ಮೇಲಾಡ್. ನೀವು ಜನಗಳು ಈ ಬೇಡದ್ದಕ್ಕೆ ಗಲಾಟೆ ಮಾಡ್ತಾ ಇದ್ರೆ ಯಾರು ಉದ್ಧಾರ ಆಗಲ್ಲ. ದೇಶ ಉದ್ಧಾರ ಆಗಲ್ಲ, ನೀವು ಉದ್ಧಾರ ಆಗಲ್ಲ. ಅಲ್ಲ ನಿಜವಾಗ್ಲೂ ಆಗಲ್ಲ. ಇದರಿಂದ only the ಏನಾಗಿದೆ ಈಗ? complainant, my lord. ಈಗ ಒಂದ್ ನಿಮಿಷ, ನೀವು ಕಂಪ್ಲೇನೆಂಟ್ Forwarding the ಯಾರು complaint. ಆಗ್ಲಿ, ನೀವು ಅವರು ಗಲಾಟೆ ಮಾಡಿದ್ರಿ, ಯಾವ್ದೋ ಒಂದ್ ಕಾರಣಕ್ಕೆ ಮಾಡ್ತಾ ಇದ್ದೀರಾ. ಯಾರಿಗ್ ತೊಂದ್ರೆ ಆಯ್ತು? ನಿಮಗೆ ತೊಂದ್ರೆ ಆಗೋದು, ಬೇರೆ ಯಾರಿಗೂ ಅಲ್ಲ. ಬೇರೆ ಯಾರೋ ಅಡ್ವಾಂಟೇಜ್ ತಗೊಂತಾರ ಅದ್ರ ಬಗ್ಗೆ. ತೊಂದ್ರೆ ಆಗೋದು ನಿಮ್ಗೆ. ನೀವು ಗಲಾಟೆ ಮಾಡಿದ್ರೆ ನಿಮ್ಗೆ ತೊಂದ್ರೆ ಆಗೋದು. ಯಾಕೆ ಗಲಾಟೆ ಮಾಡೋ ಬದಲು ಬೇರೆ ಪ್ರೊಡಕ್ಟಿವ್ ವರ್ಕ್ ಅಲ್ಲಿ ಮಾಡಕ್ಕಾಗಲ್ವ ಇದೆಲ್ಲ? ಅದೇ ತರ ಏನಕ್ಕೆ ಗಲಾಟೆ ಮಾಡ್ತೀರಿ? ಯಾರ ಬಗ್ಗೆ ಗಲಾಟೆ ಮಾಡ್ತಾ ಇದೀರಾ ನೀವು? It is a political Exactly. lord. ಆಯ್ತಾ? It is political rivalry. lord. And who is benefited out of this? Who is benefited out of this? ನೀವು politicians followers ಅಂತ ನೀವು ಮಾಡಿದ್ರೆ who is benefited out of this? ಎಲ್ಲ ಹೊಡೆದಾಡ್ಕೊಳ್ಳೋದು ನೀವು. ನಿಮ್ಗೆ ಏನಾಗಲ್ಲ. ಇಲ್ಲೇ ಕೇಸು, ಕೌಂಟರ್ ಕೇಸು, ಇನ್ವೆಸ್ಟಿಗೇಷನ್ ಯಾರು? ನೀವು ಫೇಸ್ ಮಾಡ್ಬೇಕು. ಮಾಡ್ತಿರೋದು ಇದು. ಯಾರಿಗೋ ಹಿಡ್ಕೊಂಡು ಹೊಡೆದ್ಬಿಟ್ಟು ಸ್ಟ್ರಿಪ್ ಹಿಮ್ ನೇಕೆಡ್ ಅಂಡ್ ಡೂ ಇಟ್ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಅಂದ್ರೆ Even assuming that, my lord, that person has committed a crime, but this is not an act which can be justified. ನೋ ಆಕ್ಟ್ ಕ್ಯಾನ್ ಬಿ ಜಸ್ಟಿಫೈಡ್. ವಾಟ್ ಎವರ್ ಇನ್ವೆಸ್ಟಿಗೇಷನ್ ಇವ್ರ ಮೇಲೂ ಆಗ್ಲಿ, ಇನ್ವೆಸ್ಟಿಗೇಷನ್ ಅವ್ರ ಮೇಲೆ ಆಗ್ಲಿ, ಯಾರು ಮಾಡಿದಾರೆ ಮಾಡ್ಲಿ, ಹೆಸರು ಕೊಟ್ಟಿದಾರಲ್ಲ, ಈಗ ಮಾಡಿ ಅದನ್ನ. But I'm saying, my lord, the fact that they're stripped and tied, that cannot be justified by any means. This cannot be accepted in a democratic setup at all. We are not, sir, we are not in a, even in the worst of regimes, these things have stopped happening long ago. Not in this country. There is no way one can justify that act. I'm sorry, my lord, but incident has happened. But there is no way one can justify whatever reason it is. Before And this that is why, my incident, lord, I made a submission. In for 2 fact, days, your they lordship have wanted to obtained stay a this medical proceeding. slip. And I made a submission saying that this is the serious offense is that we need to investigate that. My lord, discharge summary, my lord, is a person of unsound mind. Before this incident, before 2 days, my lord, they have obtained one slip and he is also No, a whatever- BA graduate, my lord. ಅಲ್ಲ, There is no ಇದಕ್ಕೆ- single word about the unsoundness ಅದು of mind ಏನಾರ in a ಆಗ್ಲಿ. complaint given by his father. Sir, sound mind, unsound mind. Can this be My lord, accepted? it is a pre-planned ಅಲ್ಲ, to pre-planned, whatever, gallata between pre-planned, two executed plan or whatever, investigation should go on. ಇವ್ರ ಮೇಲೆ ಕೊಟ್ಟಿದ್ದೀರಾ ಕಂಪ್ಲೇಂಟ್, ಕಂಪ್ಲೇಂಟ್ಸ್ ಮೇಲೆ ಆ ಇನ್ವೆಸ್ಟಿಗೇಷನ್ ಆಗ್ಬೇಕು. Page number, ಕೇಸ್ ಅಂಡ್ ಕೌಂಟರ್ ಕೇಸ್ ತಾನೇ ಇದು. yes, ಯು ಗಿವ್ ದ ರಿಪೋರ್ಟ್ ಆಫ್ ಇನ್ವೆಸ್ಟಿಗೇಷನ್ ವಾಟ್ ಎವರ್ ಯು ಹ್ಯಾವ್ ಡನ್. number 35. ಈಗಲ್ಲ ಸರ್, ಕೊಡ್ಲಿ ಎಲ್ಲ ಪೂರ್ತಿ. ಗಿವ್ ದಿ ಪೇಪರ್ಸ್ ಆಫ್ ಇನ್ವೆಸ್ಟಿಗೇಷನ್. ಇದು ಇನ್ವೆಸ್ಟಿಗೇಷನ್ ನಡೀಲಿ ಇದರಲ್ಲಿ. Please, ಆಗ್ಲಿ sir. as far as interim bail is concerned, my lord. ಏನ್ ಇಂಟ್ರಿಮ್ ಬೇಲ್ No, ಏನು? no, in fact, I've made a submission, will not arrest. I don't know why. ಅಲ್ಲ ನಾನು ಮೇಂಟೈನಬಿಲಿಟಿ ಮೇಲೆ ಬಂದಿತ್ತು ಅದಕ್ಕಾಗಿ. ಪರವಾಗಿಲ್ಲ. ಮೇಂಟೈನಬಿಲಿಟಿ ಮೇಂಟೈನಬಿಲಿಟಿ ಸ್ಟ್ಯಾಂಡ್ಸ್ ಓವರ್ರೂಲ್ಡ್. The issue is a case and a counter case. The act of the complainants against a particular person being tied to the stone wall, stripping him naked and beaten is an act which cannot be countenanced by any stretch of imagination. The photographs that are appended to the petition depict an appalling situation, all for certain act, all for a reason, ಹೇಳೋದ್ ಬೇಡ ಬಿಡಿ. Yes, all for a particular reason.
in the light of the issue being projected as a case and a counter case, the case and a counter case, the investigation in the case at hand is a must. The investigation both in the case and in the counter case. Both in the case and the counter case. The report of the papers of investigation conducted till the next date be placed before this court by the investigating agency. The learned SPP, the undertaking record madidini. In the garb of investigation, no coercive steps will be taken against the accused in each of the cases, but the accused are Used in this. accused in this case, and the investigation, the accused, subject to the condition that the accused would cooperate with the investigation. Yes. My submission. Named 100 persons, ಅವ್ರಿಗೂ ಕೊಟ್ಟಿದ್ದೀನಿ. ಅಲ್ಲ, my lord, if Let my learned permit- friend, I'll also have a, It is the duty of investigation officer. will do it. Name the persons. Who are on the What? presence, Name- they have ನಿಮ್ಗೆ to ಯಾಕೆ? investigate. ಕೊಡಿ ಇಲ್ಲಿ. Why these The parties learned, are pointing wait, sir, the Malad. learned counsel for the petitioner has filed a memo indicating about how many names? My lord, 100. About 100 names of persons who are alleged to have acted in the aforesaid act. The investigating officer shall also look into the role of those persons as is produced before the court. Copy is given. Huh? Copy is given to me. The copy shall be handed over to the learned SPP. My lord, the reason for not securing bail is that, please, my lord, none of them, my lord, came, my lord, come forward, my lord, for this particular person, my lord, to file a bail application. I've stated. You are in custody, ah? Allah, custody, at earlier point of time, my lord, I was under medication, I was under treatment. Now I have been discharged. Now by virtue of your lordship is concerned, please, my lord, I am in the custody of my parents is concerned. No, in fact, my lordship, may recall, my lord, your lordship in fact wanted to stay this. I made a submission by ಹೌದು, showing yes. all these things and this ಇದು is ಸ್ಟೇ ಆದ್ರೆ happening. ಅದು ಸ್ಟೇ ಆಗುತ್ತೆ. ಆಯ್ತು. Date, ಹ್ಮ್? date, ಸ್ಟೇನಾ? date. Date, yes. 20 August. Further here. Further hearing, 20th August at 3:30 PM for further hearing. No, whatever reason may be, my lord, but Reason ಏನಾದ್ರು ಇರ್ಲಿ. Whatever reason. You are in a democracy, sir. What is all this? not This is stripping- it's not rule of men, it's rule of law. And where is the law? whatever reason, my lord, no one can justify stripping anybody in public and Whoever it is.